ನಮಸ್ಕಾರ. ಇವತ್ತು ನಾವು ಒಂದು ಬಹಳನೇ ಕುತೂಹಲಕಾರಿ ಕಥೆಯ ಆಳಕ್ಕೆ ಇಳಿಯೋಣ. ನಮಸ್ಕಾರ. ಇದು ನಡೆದಿದ್ದು 90ರ ದಶಕದಲ್ಲಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ. ರಾತ್ರಿ ಆಯ್ತು ಅಂದ್ರೆ ಸಾಕು, ಜನ ಅಕ್ಷರಶಃ ಭಯದಿಂದ ನಡುಗುತ್ತಿದ್ರು. ಹೌದು. ಕಾರಣ, ಬಾಗುಲು ತಟ್ಟುತ್ತಿದ್ದ ಒಂದು ವಿಚಿತ್ರ ಶಕ್ತಿ. ಆ ಕಥೆಯ ಹೆಸರು ನಾಳೆ ಬಾ. ನಿಜ. ಇದು ಕೇವಲ ಒಂದು ದಂತಕಥೆ ಅಲ್ಲ, ಒಂದು ಕಾಲಘಟ್ಟದ ಜನರ ನಂಬಿಕೆ, ಭಯ ಎಲ್ಲವನ್ನೂ ಇದು ತೋರಿಸುತ್ತೆ. ಸರಿ, ಹಾಗಾದ್ರೆ ಈ ನಾಳೆ ಬಾ ಕಥೆಯ ಹಿಂದಿರುವ ಅಸಲಿ ವಿಷಯ ಏನು? ಯಾಕೆ ಜನ ಅಷ್ಟೊಂದು ಹೆದರಿದ್ರು? ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಖಂಡಿತ. ನಾಳೆ ಬಾ ಅನ್ನೋದು ರಾತ್ರಿ ಹೊತ್ತು ಬೀದಿಗಳಲ್ಲಿ ಅಲೆಯುವ ಒಂದು ದುಷ್ಟಶಕ್ತಿ ಅಂತ ಜನರು ನಂಬಿದ್ರು. ಒಂದು ದುಷ್ಟಶಕ್ತಿಯ? ಹೌದು, ಒಂದು ಆತ್ಮ ಅಥವಾ ಮಾಟಗಾತಿ ಅಂತ. ಅದರ ಕಾರ್ಯವೈಖರಿನೇ ಎಲ್ಲರನ್ನೂ ಹೆಚ್ಚು ಭಯಪಡಿಸುತ್ತಿದ್ದುದು. ಅಂದ್ರೆ ಹೇಗೆ? ಆ ಆತ್ಮ ನೇರವಾಗಿ ಬಂದು ಬಾಗಿಲು ಬಡಿಯುತ್ತಿರಲಿಲ್ಲ, ಬದಲಿಗೆ ಮನೆಯಲ್ಲಿರುವವರ ಆಪ್ತರ ಧ್ವನಿಯಲ್ಲಿ ಕರೆಯುತ್ತಿತ್ತು. ಓ, ನಮ್ಮವರೇ ಕರೆದ ಹಾಗೆ? ಹೌದು, ಅಪ್ಪ, ಅಮ್ಮ, ಸ್ನೇಹಿತರು ಅಥವಾ ಪಕ್ಕದ ಮನೆಯವರ ಧ್ವನಿಯಲ್ಲಿ. ಅದು ನಿಜವಾಗಿಯೂ ಭಯಾನಕ. ನಮ್ಮ ಆಪ್ತರ ಧ್ವನಿಯಲ್ಲೇ ಅಪಾಯ ಬರುತ್ತದೆ ಅನ್ನೋ ಕಲ್ಪನೆಯೇ ನಡುಕ ಹುಟ್ಟಿಸುತ್ತೆ. ಒಂದು ವೇಳೆ ಯಾರಾದ್ರೂ ಮೋಸ ಹೋಗಿ ಬಾಗಿಲು ತೆರೆದ್ರೆ ಏನಾಗುತ್ತಿತ್ತು? ಆಕರಗಳ ಪ್ರಕಾರ ಹಾಗೆ ಬಾಗಿಲು ತೆರೆದವರು ಮತ್ತೆ ಕಾಣೆಯಾಗುತ್ತಿದ್ರು ಅಥವಾ ಅವರಿಗೆ ಕೆಟ್ಟದಾಗುತ್ತಿತ್ತು ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು. ಇದೇ ಕಾರಣಕ್ಕ ಸಂಜೆ ಆಗ್ತಿದ್ದಂತೆ ಊರಿಗೂರೇ ಸ್ತಬ್ಧವಾಗ್ತಿದ್ದದು. ಖಂಡಿತ. ಕೇಳೋಕೆ ವಿಚಿತ್ರ ಅನ್ಸಿದ್ರು, ಇದಕ್ಕೆ ಅವರು ಕಂಡುಕೊಂಡ ಪರಿಹಾರ ಇದಕ್ಕಿಂತಲೂ ವಿಚಿತ್ರವಾಗಿದೆ ಅಲ್ವಾ? ಹೌದು, ಅದೇ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ. ಹಾಗಾದ್ರೆ ಈ ಭಯದಿಂದ ಪಾರಾಗಲು ಜನರು ಕಂಡುಕೊಂಡ ಆ ಜಾಣ್ಮೆಯ ಉಪಾಯವಾದರೂ ಏನೋ? ಜನರು ಈ ಆತ್ಮದಿಂದ ರಕ್ಷಿಸಿಕೊಳ್ಳಲು ತಮ್ಮ ಮನೆಗಳ ಬಾಗಿಲು, ಗೋಡೆಗಳ ಮೇಲೆ ಕೆಂಪು ಬಣ್ಣದಲ್ಲಿ ನಾಳೆ ಬಾ ಅಂತ ಬರೆಯೋಕ್ ಶುರು ಮಾಡಿದ್ರು. ನಾಳೆ ಬಾ ಅಂತ ಬರೆಯೋದೆ? ಹೌದು. ಒಂದು ನಿಮಿಷ, ಈ ಆತ್ಮಕ್ಕೆ ಓದು ಬರಹ ಬರುತ್ತೆ, ಅದು ಬಾಗಿಲ ಮೇಲೆ ಬರ್ದಿದ್ದನ್ನ ಓದಿ ಶಿಸ್ತಿನಿಂದ ವಾಪಸ್ ಹೋಗುತ್ತೆ ಅಂತ ಜನರು ಯಾಕೆ ನಂಬಿದ್ರು? ಆ ನಂಬಿಕೆಯ ಮೂಲ ಏನು? ಇದೊಂದು ಕುತೂಹಲಕಾರಿ ಪ್ರಶ್ನೆ. ಬಹುಶಃ ಹೇಳೋದು, ನಿಯಂತ್ರಣಕ್ಕೆ ಸಿಗದ ಭಯವನ್ನು ಎದುರಿಸಲು ಮನುಷ್ಯನ ಮನಸ್ಸು ಒಂದು ನಿಯಮವನ್ನು ಸೃಷ್ಟಿಸಿಕೊಳ್ಳುತ್ತೆ. ಸರಿ. ಆ ಬರಹವನ್ನು ಓದಿ ಆತ್ಮ, ಸರಿ, ಇಲ್ಲಿ ನಾಳೆ ಬರಲು ವೇಳಿದ್ದಾರೆ ಅಂತ ಅಕ್ಷರಶಃ ಅರ್ಥ ಮಾಡಿಕೊಂಡು ನಾಳೆ ಬರ್ತೀನಿ ಅಂತ ವಾಪಸ್ ಹೋಗುತ್ತೆ. ಅಷ್ಟೇ. ಮರುದಿನ ರಾತ್ರಿ ಅದು ಮತ್ತೆ ಬಂದಾಗಲೂ ಬಾಗಿಲಿನ ಮೇಲಿನ ಬರಹ ಓದಿ ಮತ್ತೆ ವಾಪಸ್ ಹೋಗ್ತಿತ್ತು. ಇದೊಂದು ಮುಗಿಯದ ಚಕ್ರದಂತೆ ಅವರನ್ನು ರಕ್ಷಿಸ್ತಿತ್ತು ಅನ್ನೋದು ಅವರ ಭಾವನೆಯಾಗಿತ್ತು. ಹಾಗಾದ್ರೆ ಇದರ ಸಾಮಾಜಿಕ ಪರಿಣಾಮ ಅದು ಎಷ್ಟರ ಮಟ್ಟಿಗಿತ್ತು? ಪರಿಣಾಮ ಬಹಳ ಗಂಭೀರವಾಗಿತ್ತು. ಸೂರ್ಯ ಮುಳುಗುತ್ತಿದ್ದಂತೆ ಇಡೀ ಹಳ್ಳಿಯ ನಿಶ್ಶಬ್ದ. ಎಷ್ಟೇ ತುರ್ತು ಪರಿಸ್ಥಿತಿ ಇದ್ರೂ ಯಾರೂ ಬಾಗಿಲು ತೆರೆಯುತ್ತಿರಲಿಲ್ಲ. ಅಬ್ಬಾ. ಕೆಲವು ಪೊಲೀಸ್ ವರದಿಗಳಲ್ಲಿ ಕೂಡ ಈ ಸಾಮೂಹಿಕ ಭೀತಿಯ ಬಗ್ಗೆ ಉಲ್ಲೇಖವಿದೆ ಅಂತ ಹೇಳ್ತಾರೆ. ಪೊಲೀಸ್ ವರದಿಗಳಲ್ಲೇ? ಹೌದು. ಯಾರೂ ತಮ್ಮ ಬಾಗಿಲಿನ ಮೇಲೆ ನಾಳೆ ಬಾ ಅಂತ ಬರ್ದಿರ್ಲಿಲ್ವೋ ಅಂಥ ಮನೆಗಳನ್ನೇ ಆತ್ಮ ಗುರಿಯಾಗಿಸಿಕೊಳ್ಳುತ್ತಿತ್ತು ಎಂಬ ವದಂತಿನೂ ಹಬ್ಬಿತ್ತು. ಜನರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಂತೆ ಅಲ್ವಾ? ಖಂಡಿತ. ಬಾಗಿಲು ಕೆರೆಯುವ ಶಬ್ದ, ಮೆಲ್ಲಗೆ ಬಾಗಿಲು ತಟ್ಟುವ ಸದ್ದು, ತಮ್ಮ ಹೆಸರನ್ನು ಯಾರೋ ಕಳೆಯುತ್ತಿರುವಂತೆ ಕೇಳಿದೆ ಅಂತ ಅನೇಕರು ಹೇಳಿಕೊಂಡಿದ್ರು. ಇಂದಿಗೂ ಕರ್ನಾಟಕದ ಕೆಲವು ಹಳ್ಳಿಗಳ ಹಳೆಯ ಮನೆಗಳ ಮೇಲೆ ಈ ಬರಹವನ್ನು ಕಾಣಬಹುದು. ಇದು ಆ ನಂಬಿಕೆ ಎಷ್ಟು ಆಳವಾಗಿ ಬೇರೂರಿತ್ತು ಅನ್ನೋದಕ್ಕೆ ಸಾಕ್ಷಿ. ಹೌದು. ಆದ್ರೆ ವೈಜ್ಞಾನಿಕವಾಗಿ ನೋಡುವವರು ಇದನ್ನ ಸಾಮೂಹಿಕ ಸನ್ನಿ ಅಥವಾ ಮಾಸ್ ಹಿಸ್ಟೀರಿಯಾ ಅಂತ ಕರೀತಾರ. ಅಂದ್ರೇನು? ಒಬ್ಬರ ಭಯ ಇನ್ನೊಬ್ಬರಿಗೆ ಹರಡಿ ಇಡೀ ಸಮುದಾಯವೇ ಅದನ್ನೇ ಸತ್ಯ ಅಂತ ನಂಬೋಕೆ ಶುರು ಮಾಡೋದಾ? ಹೌದು, ನೀವು ಹೇಳಿದ್ದು ಸರಿ. ಆಗಿನ ಕಾಲದಲ್ಲಿ ಇಂದಿನ ಹಾಗೆ ಮಾಹಿತಿ ಕ್ಷಣಾರ್ಧದಲ್ಲಿ ಸಿಗುತ್ತಿರಲಿಲ್ಲ. ಒಂದು ಸಣ್ಣ ಭಯದ ಕಿಡಿ ಊರಿಂದ ಊರಿಗೆ ಹರಡಿ ದೊಡ್ಡ ಬೆಂಕಿಯಾಗುತ್ತಿತ್ತು. ಅದರಲ್ಲೂ ಪರಿಚಿತರ ಧ್ವನಿಯಲ್ಲಿ ಅಪಾಯ ಅನ್ನೋ ಕಲ್ಪನೆ? ಅದೇ. ಆ ಮನೋವೈಜ್ಞಾನಿಕ ಒತ್ತಡದಲ್ಲಿ ಒಬ್ರು ಕೇಳಿದೆನೆಂದಿದ್ದು ಇನ್ನೊಬ್ಬರಿಗೆ ನಿಜವಾಗಿ ಕೇಳಿಸಿದಂತೆ ಭಾಸವಾಗಲು ಶುರುವಾಗುತ್ತದೆ. ಹಾಗಿದ್ರೂ ಈ ವೈಜ್ಞಾನಿಕ ವಿವರಣೆಗಳಾಚೆಗೆ ಆ ಊರಿನ ಸ್ಥಳೀಯರು ಇಂದಿಗೂ ಎಚ್ಚರಿಸ್ತಾರಲ್ವಾ? ರಾತ್ರಿ ವೇಳೆ ಯಾರಾದ್ರೂ ವಿಶೇಷವಾದಿ ಪರಿಚಿತ ಧ್ವನಿಯಲ್ಲಿ ಕರೆದ್ರೆ ಬಾಗಿಲು ತೆರೆಯಬಾರದು ಅಂತ. ಹೌದು, ಆ ಭಯ ಇವತ್ತಿಗೂ ಜೀವಂತವಾಗಿದೆ. ಒಟ್ಟನಲ್ಲಿ ಈ ಕಥೆ ಒಟ್ಟಾರೆಯಾಗಿ ನೋಡಿದ್ರೆ ಇದು ಕೇವಲ ಒಂದು ದಂತಕಥೆಯಲ್ಲ. ಇದು ಭಯ, ಸಮುದಾಯದ ನಂಬಿಕೆ ಮತ್ತು ಸಂಕಷ್ಟದ ಸಮಯದಲ್ಲಿ ಮಾನವನ ಮನೋವಿಜ್ಞಾನವು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲುತ್ತೆ. ನಿಜ. ನಾಳೆ ಬಾ ಎಂಬ ಒಂದು ಸರಳ ಪದಗುಚ್ಛವು ಹೇಗೆ ಒಂದು ದೊಡ್ಡ ಸಮುದಾಯಕ್ಕೆ ರಕ್ಷಣಾ ಕವಚವಾಗಿತ್ತು, ಅವರ ಮನಸ್ಸಿಗೆ ಒಂದು ರೀತಿಯ ಭದ್ರತೆ ನೀಡಿತು ಅನ್ನೋದೇ ಇಲ್ಲಿರುವ ಅಚ್ಚರಿಯ ವಿಷಯ. ಈ ಕಥೆ ನಿಜವೋ ಸುಳ್ಳೋ ಆ ಚರ್ಚೆ ಮುಖ್ಯವಲ್ಲ. ಆದರೆ ನಮ್ಮನ್ನು ಚಿಂತನೆಗೆ ಹಚ್ಚುವ ಒಂದು ಪ್ರಶ್ನೆ ಉಳಿಯುತ್ತೆ. ಏನು?
ಇಂದಿನ ಈ ಆಧುನಿಕ ಯುಗದಲ್ಲೂ ರಾತ್ರಿಯ ನಿಶ್ಶಬ್ದದಲ್ಲಿ ನಮ್ಮ ಆಪ್ತರ ಧ್ವನಿಯೊಂದು ಬಾಗಿಲ ಬಳಿ ಕೇಳಿಸಿದರೆ ಆ ಒಂದು ಕ್ಷಣ ನಮ್ಮ ಹೃದಯ ಬಡಿತ ಏಕೆ ಹೆಚ್ಚಾಗುತ್ತದೆ? ಇದು ನಮಗೆ ಗೊತ್ತಿರುವ ಮತ್ತು ಗೊತ್ತಿಲ್ಲದ ವಿಷಯಗಳ ಬಗ್ಗೆ ನಮ್ಮಲ್ಲಿರುವ ಆಳವಾದ ಭಯವನ್ನು ಹೇಗೆ ಪ್ರತಿಬಿಂಬಿಸುತ್ತದೆ?